ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 23 ಗಮನಿಸಿ. ಪ್ರಶ್ನೆ ಸಂಖ್ಯೆ 23 3 ಅಂಕಗಳ ಪ್ರಶ್ನೆಯಾಗಿದೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಮೊದಲನೆಯದು ಸತುವಿನ ಚೂರುಗಳು, ಎರಡನೆಯದು ನಿರ್ಗಮನಾಳ. ಈಗ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳ ಜೊತೆ ವರ್ತಿಸಬೇಕು. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನ ಕೈಯಲ್ಲಂತೂ ಹಿಡ್ಕೊಳ್ಲಿಕ್ಕಾಗುವುದಿಲ್ಲ. ಎಲ್ಲಿಟ್ಕೋಬೇಕು? ಸತುವಿನ ಚೂರುವಿನ ಜೊತೆ ವರ್ತಿಸಬೇಕು ಅಂದ್ರೆ ಒಂದು ಪ್ರಣಾಳ ತಗೋಬೇಕು. ಸರಿ, ಆ ಪ್ರಣಾಳವನ್ನ ನಾವು ಗಾಳಿಯಲ್ಲಿ ತೇಲಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೊಂದು ಸ್ಟ್ಯಾಂಡ್ ಅನ್ನ ಹಾಕಿ ಆಗಿ ಫಿಟ್ ಮಾಡ್ಬೇಕು ಅಲ್ವಾ? ಹಾಗಾಗಿ ಒಂದು ಸ್ಟ್ಯಾಂಡ್ ಅನ್ನ ಬಿಡಿಸಬೇಕು. ಅದಕ್ಕೆ ಪ್ರಣಾಳ ಅಟ್ಯಾಚ್ ಇರುವಂತೆ ಅದರೊಳಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಮತ್ತೆ ಸತುವಿನ ಚೂರುಗಳನ್ನ ಗುರುತಿಸಬೇಕು. ಈಗ ಅಥವಾ ಬಿಡಿಸಬೇಕು. ಗುರುತಿಸ್ಲಿಕ್ಕೆ ಹೇಳಲಿಲ್ಲ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನ ಬಿಡಿಸಿದ್ರಾಯ್ತು. ಈಗ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರಿನ ಜೊತೆ ವರ್ತಿಸಿದಾಗ ಬಿಡುಗಡೆ ಮಾಡ್ತದಲ್ಲ ಹೈಡ್ರೋಜನ್. ಆ ಹೈಡ್ರೋಜನ್ ಏನಿದೆ ಅದು ಎಸ್ಕೇಪ್ ಆಗ್ಬಾರ್ದು. ಹಾಗಾಗಿ ಏನನ್ನ ಹಾಕಿರ್ತಾರೆ? ರಬ್ಬರ್ ಕಾರ್ಕ್ ಅನ್ನ ಹಾಕಿರ್ತಾರೆ. ಇಲ್ಲ ಅಂದ್ರೆ ಅದು ವಾತಾವರಣಕ್ಕೆ ಹೋಗಿ ಸೇರಿಬಿಡ್ತದೆ. ಈಗ ಸತುವಿನ ಚೂರು ಸಲ್ಫ್ಯೂರಿಕ್ ಆಮ್ಲದ ಜೊತೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನ ಉಂಟು ಮಾಡ್ತಾ ಇದೆ. ಈ ಹೈಡ್ರೋಜನ್ ಅನಿಲ ನಿರ್ಗಮನಾಳದ ಮೂಲಕ ಹೋಗಿ ಸಾಬೂನಿನ ದ್ರಾವಣಕ್ಕೆ ಸೇರ್ತಾ ಇದೆ. ಇಲ್ಲಿ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಉಂಟಾಗ್ತಾ ಇವೆ. ನಿಮಗ್ ಗೊತ್ತು, ಹೈಡ್ರೋಜನ್ ಒಂದು ಉತ್ತಮ ಇಂಧನ. ಇದನ್ನ ನಾವು ಬೆಂಕಿ ಹತ್ರ ತಗೊಬಂದಾಗ ಏನಾಗ್ತದೆ? ಅದು ಪಾಪ್ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿಯುತ್ತದೆ. ಹಾಗಿದ್ರೆ ಇಲ್ಲಿ ನೋಡಿ, ಪ್ರಣಾಳವನ್ನ ಒಂದು ಸ್ಟ್ಯಾಂಡ್ಗೆ ಆಧಾರ ಸ್ತಂಭಕ್ಕೆ ಜೋಡಿಸಿದ್ದಾರೆ. ಇದ್ರೊಳಗೆ ಸಲ್ಫ್ಯೂರಿಕ್ ಆಮ್ಲ ಇದೆ, ಸತುವಿನ ಚೂರಿದೆ. ಇದನ್ನ ರಬ್ಬರ್ ಕಾರ್ಕ್ ನಿಂದ ಮುಚ್ಚಿದ್ದಾರೆ ಪ್ರಣಾಳವನ್ನ. ನಿರ್ಗಮನಾಳಕ್ಕೆ ಕನೆಕ್ಷನ್ ಕೊಟ್ಟು ಅದನ್ನ ಸಾಬೂನಿನ ದ್ರಾವಣದ ತನಕ ತಗೊಂಡು ಹೋಗಿದ್ದಾರೆ. ಅಲ್ಲಿ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಉಂಟಾಗಿವೆ. ಒಂದು ಮೇಣದ ಬತ್ತಿಯನ್ನ ಬಿಡಿಸಿ ಇಲ್ಲಿ ಪಾಪ್ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿತಾ ಇದೆ. ಇಲ್ಲಿ ಅವರು ಭಾಗಗಳನ್ನ ಯಾವ್ಯಾವದನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ? ಸತುವಿನ ಚೂರುಗಳು, ಇದನ್ನ ಗುರುತಿಸಬೇಕು. ಸತುವಿನ ಚೂರು ಅನ್ನೋದನ್ನ ಗುರುತಿಸಬೇಕು. ಆಮೇಲೆ ನಿರ್ಗಮ ನಾಳವನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ನಿರ್ಗಮ ನಾಳ. ಥ್ಯಾಂಕ್ ಯು.